ಅಧ್ಯಾಯ 23 ವಾರಣಾಸಿ ಹಾಗೂ ವಿಶ್ವೇಶ್ವರನ ಮಹಾತ್ಮೆ. ಸೂತ ಪುರಾಣಿಕರು ಹೇಳುತ್ತಾರೆ, ಮುನೀಶ್ವರರೇ, ನಾನು ಸಂಕ್ಷೇಪವಾಗಿ ವಾರಣಾಸಿ ಮತ್ತು ವಿಶ್ವೇಶ್ವರನ ಪರಮ ಸುಂದರ ಮಹಾತ್ಮೆಯನ್ನು ವರ್ಣಿಸುವೆನು. ಮನಸ್ಸಿಟ್ಟು ಕೇಳಿರಿ. ಒಮ್ಮೆ ಪಾರ್ವತೀ ದೇವಿಯು ಲೋಕಹಿತದ ಕಾಮನೆಯಿಂದ ಬಹಳ ಪ್ರಸನ್ನತೆಯಿಂದ ಭಗವಾನ್ ಶಿವನಲ್ಲಿ ಅವಿಮುಕ್ತ ಕ್ಷೇತ್ರ ಹಾಗೂ ಅವಿಮುಕ್ತ ಲಿಂಗದ ಮಹಾತ್ಮೆಯನ್ನು ಕೇಳಿದಳು. ಆ ಪರಮೇಶ್ವರ ಶಿವನು ಹೇಳಿದನು, ದೇವಿ, ಈ ವಾರಣಾಸಿ ಪುರಿಯು ಎಂದೆಂದಿಗೂ ನನ್ನ ಗುಹ್ಯತಮ ಕ್ಷೇತ್ರವಾಗಿದೆ ಮತ್ತು ಎಲ್ಲ ಜೀವಿಗಳ ಮುಕ್ತಿಯ ಸರ್ವಥಾ ಕಾರಣವಾಗಿದೆ. ಈ ಕ್ಷೇತ್ರದಲ್ಲಿ ಸಿದ್ಧಗಣರು ಸದಾ ನನ್ನ ವ್ರತವನ್ನು ಆಶ್ರಯಿಸಿ ನಾನಾ ವೇಷಗಳನ್ನು ಧರಿಸಿ ನನ್ನ ಲೋಕವನ್ನು ಪಡೆಯುವ ಇಚ್ಛೆಯಿಂದ ಜಿತಾತ್ಮ ಜಿತೇಂದ್ರಿಯರಾಗಿ ನಿತ್ಯವೂ ಮಹಾಯೋಗವನ್ನು ಅಭ್ಯಾಸ ಮಾಡುತ್ತಿರುವರು. ಆ ಉತ್ತಮ ಮಹಾಯೋಗದ ಹೆಸರು ಪಾಶುಪತ ಯೋಗವಾಗಿದೆ. ಶ್ರುತಿಗಳು ಅದನ್ನು ಪ್ರತಿಪಾದಿಸಿವೆ. ಅದು ಭೋಗ ಮತ್ತು ಮೋಕ್ಷರೂಪಿ ಫಲವನ್ನು ಕರುಣಿಸುವುದಾಗಿದೆ. ಮಹೇಶ್ವರಿ, ವಾರಣಾಸಿ ಪುರಿಯಲ್ಲಿ ವಾಸಿಸಲು ನನಗೆ ಸದಾ ಒಳ್ಳೆಯದೆನಿಸುತ್ತದೆ. ಈ ಕಾರಣದಿಂದ ನಾನು ಎಲ್ಲವನ್ನು ಬಿಟ್ಟು ಕಾಶಿಯಲ್ಲಿ ಇರುತ್ತೇನೆ. ಅದನ್ನು ತಿಳಿಸುತ್ತೇನೆ, ಕೇಳು. ನನ್ನ ಭಕ್ತ ಹಾಗೂ ನನ್ನ ತತ್ವದ ಜ್ಞಾನಿ ಇವರಿಬ್ಬರು ಅವಶ್ಯವಾಗಿ ಮೋಕ್ಷಕ್ಕೆ ಭಾಗಿಯಾಗುತ್ತಾರೆ. ಅವರಿಗೆ ತೀರ್ಥದ ಅವಶ್ಯಕತೆ ಇಲ್ಲ. ವಿಹಿತ ಮತ್ತು ಅವಿಹಿತ ಇವೆರಡು ರೀತಿಯ ಕರ್ಮಗಳು ಅವರಿಗೆ ಸಮಾನವಾಗಿದೆ. ಅವರನ್ನು ಜೀವನ್ಮುಕ್ತರೆಂದೇ ತಿಳಿಯಬೇಕು. ಇವರಿಬ್ಬರೂ ಎಲ್ಲೇ ಸತ್ತರೂ ಕೂಡಲೇ ಮೋಕ್ಷವನ್ನು ಪಡೆದುಕೊಳ್ಳುವರು. ಇದನ್ನು ನಾನು ನಿಶ್ಚಿತವಾದ ಮಾತನ್ನು ಹೇಳಿರುವೆನು. ಸರ್ವೋತ್ತಮ ಶಕ್ತಿ ಉಮಾದೇವಿಯೇ, ಈ ಪರಮೋತ್ತಮ ಅವಿಮುಕ್ತ ತೀರ್ಥದಲ್ಲಿರುವ ವಿಶೇಷ ಮಾತನ್ನು ನೀನು ಮನಸ್ಸಿಟ್ಟು ಕೇಳು. ಎಲ್ಲ ವರ್ಣ ಮತ್ತು ಸಮಸ್ತ ಆಶ್ರಮದ ಜನರು ಬೇಕಾದರೆ ಬಾಲಕನಾಗಿರಲಿ, ಯುವಕ, ವೃದ್ಧನಾಗಿರಲಿ, ಯಾರೇ ಆಗಿರಲಿ ಈ ಪುರಿಯಲ್ಲಿ ಸತ್ತು ಹೋದರೆ ಮುಕ್ತರೇ ಆಗುವರು. ಇದರಲ್ಲಿ ಸಂಶಯವಿಲ್ಲ. ಸ್ತ್ರೀಯು ಪವಿತ್ರವಾಗಿರಲಿ, ಅಪವಿತ್ರವಾಗಿರಲಿ, ಕುಮಾರಿಯಾಗಿರಲಿ, ವಿವಾಹಿತೆಯಾಗಿರಲಿ, ವಿಧವೆಯಾಗಿರಲಿ, ವಂಧ್ಯೆಯಾಗಿರಲಿ, ರಜಸ್ವಲೆ ಇರಲಿ, ಪ್ರಸೂತೆ ಇರಲಿ, ಸಂಸ್ಕಾರಹೀನೆಯಾಗಿರಲಿ ಅಥವಾ ಹೇಗೆ ಬೇಕಾದರೂ ಇರಲಿ, ಈ ಕ್ಷೇತ್ರದಲ್ಲಿ ಮರಣ ಹೊಂದಿದರೆ ಅವಶ್ಯವಾಗಿ ಮೋಕ್ಷಕ್ಕೆ ಭಾಗಿಯಾಗುವಳು. ಇದರಲ್ಲಿ ಸಂಶಯವೇ ಇಲ್ಲ. ಸ್ವೇದಜ, ಅಂಡಜ, ಉದ್ಭಿಜ್ಜ ಅಥವಾ ಜರಾಯುಜ ಪ್ರಾಣಿಗಳು ಇಲ್ಲಿ ಸತ್ತಾಗ ಮೋಕ್ಷ ಪಡೆಯುವಂತೆ ಬೇರೆ ಎಲ್ಲಿಯೂ ಮೋಕ್ಷ ಪಡೆಯುವುದಿಲ್ಲ. ದೇವಿ, ಇಲ್ಲಿ ಸಾಯುವವರಿಗೆ ಜ್ಞಾನದ್ದಾಗಲಿ ಭಕ್ತಿಯದ್ದಾಗಲಿ ಕರ್ಮದ, ದಾನದ, ಸಂಸ್ಕೃತಿಯ, ಧರ್ಮದ ಅಪೇಕ್ಷೆಯೂ ಇರುವುದಿಲ್ಲ. ಎಲ್ಲಿಯವರೆಗೆಂದರೆ ನಾಮಕೀರ್ತನ, ಪೂಜನ, ಉತ್ತಮ ಜಾತಿಯ ಅಪೇಕ್ಷೆಯೂ ಇಲ್ಲ. ನನ್ನ ಈ ಮೋಕ್ಷದಾಯಕ ಕ್ಷೇತ್ರದಲ್ಲಿ ವಾಸಿಸುವವನು ಹೇಗೆ ಬೇಕಾದರೂ ಸಾಯಲಿ, ಅವನಿಗಾಗಿ ಮೋಕ್ಷದ ಪ್ರಾಪ್ತಿಯು ಸುನಿಶ್ಚಿತವಾಗಿದೆ. ಪ್ರಿಯೆ, ನನ್ನ ಈ ದಿವ್ಯಪುರವು ಗುಹ್ಯಾತಿ ಗುಹ್ಯವಾಗಿದೆ. ಬ್ರಹ್ಮಾದಿ ದೇವತೆಗಳು ಇದರ ಮಹಾತ್ಮೆಯನ್ನು ಅರಿಯಲಾರರು. ಅದಕ್ಕಾಗಿ ಈ ಮಹಾಕ್ಷೇತ್ರವು ಅವಿಮುಕ್ತ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಏಕೆಂದರೆ ನೈಮಿಷಾದಿ ಎಲ್ಲ ತೀರ್ಥಗಳಿಂದ ಇದು ಶ್ರೇಷ್ಠವಾಗಿದೆ. ಇದು ಸತ್ತ ಮೇಲೆ ಮೋಕ್ಷವನ್ನು ಕೊಡುವುದಾಗಿದೆ. ಧರ್ಮದ ಸಾರ ಸತ್ಯವಾಗಿದೆ. ಮೋಕ್ಷದ ಸಾರ ಸಮತೆಯಾಗಿದೆ. ಸಮಸ್ತ ಕ್ಷೇತ್ರಗಳ ಮತ್ತು ತೀರ್ಥಗಳ ಸಾರ ಈ ಅವಿಮುಕ್ತ ತೀರ್ಥ ಕಾಶಿಯಾಗಿದೆ. ಹೀಗೆ ವಿದ್ವಾಂಸರ ಮಾನ್ಯತೆಯಾಗಿದೆ. ಇಚ್ಛಾನುಸಾರ ಭೋಜನ, ಶಯನ, ಕ್ರೀಡೆ ಹಾಗೂ ವಿವಿಧ ಕರ್ಮಗಳ ಅನುಷ್ಠಾನ ಮಾಡುತ್ತಾ ಇದ್ದರೂ ಈ ಅವಿಮುಕ್ತ ತೀರ್ಥದಲ್ಲಿ ಪ್ರಾಣತ್ಯಾಗ ಮಾಡಿದ ಮನುಷ್ಯನಿಗೆ ಮೋಕ್ಷವು ದೊರೆಯುವುದು. ವಿಷಯಗಳಲ್ಲಿ ಆಸಕ್ತ ಚಿತ್ತವುಳ್ಳವನು, ಧರ್ಮದ ರುಚಿಯನ್ನು ತ್ಯಜಿಸಿದವನು ಕೂಡ ಈ ಕ್ಷೇತ್ರದಲ್ಲಿ ಮರಣ ಹೊಂದಿದರೆ ಪುನಃ ಸಂಸಾರದ ಬಂಧನದಲ್ಲಿ ಬೀಳುವುದಿಲ್ಲ. ಹಾಗಿರುವಾಗ ಮಮತಾರಹಿತ, ಧೀರ, ಸತ್ವಗುಣಿ, ದಂಭಹೀನ, ಕರ್ಮಕುಶಲ, ಕರ್ತೃತ್ವದ ಅಭಿಮಾನದಿಂದ ರಹಿತನಾದ ಕಾರಣ ಯಾವುದೇ ಕರ್ಮವನ್ನು ಮಾಡದಿರುವವರ ಮಾತಾದರೂ ಏನಿದೆ. ಅವರೆಲ್ಲರೂ ನನ್ನಲ್ಲೇ ಸ್ಥಿತರಾಗಿರುವರು. ಈ ಕಾಶಿಪುರಿಯಲ್ಲಿ ಶಿವಭಕ್ತರ ಮೂಲಕ ಅನೇಕ ಶಿವಲಿಂಗಗಳು ಸ್ಥಾಪಿತವಾಗಿವೆ. ಪಾರ್ವತಿ, ಅವೆಲ್ಲವೂ ಸಂಪೂರ್ಣ ಅಭೀಷ್ಟಗಳನ್ನು ಕೊಡುವ ಮತ್ತು ಮೋಕ್ಷದಾಯಕವಾಗಿವೆ. 4 ದಿಕ್ಕುಗಳಲ್ಲಿ 5 ಗಾವುದ ಹರಡಿಕೊಂಡಿರುವ ಈ ಕ್ಷೇತ್ರವು ಅವಿಮುಕ್ತ ಎಂದು ಹೇಳಲಾಗಿದೆ. ಅದು ಎಲ್ಲೆಡೆ ಮೋಕ್ಷದಾಯಕವಾಗಿದೆ. ಜೀವಿಗೆ ಮರಣ ಕಾಲದಲ್ಲಿ ಈ ಕ್ಷೇತ್ರವು ದೊರಕಿದರೆ ಅವನಿಗೆ ಅವಶ್ಯವಾಗಿ ಮೋಕ್ಷದ ಪ್ರಾಪ್ತಿಯಾಗುತ್ತದೆ. ನಿಷ್ಪಾಪ ಮನುಷ್ಯನು ಕಾಶಿಯಲ್ಲಿ ಸತ್ತರೆ ತತ್ಕಾಲದಲ್ಲೇ ಮೋಕ್ಷಕ್ಕೆ ಹೋಗುವನು ಮತ್ತು ಪಾಪಿ ಮನುಷ್ಯನು ಸತ್ತರೆ ಕಾಯ ವ್ಯೂಹಗಳನ್ನು ಪಡೆಯುತ್ತಾನೆ. ಅವನು ಮೊದಲಿಗೆ ಯಾತನೆಯನ್ನು ಅನುಭವಿಸಿ ಕೊನೆಗೆ ಮೋಕ್ಷವನ್ನು ಪಡೆದುಕೊಳ್ಳುವನು. ಸುಂದರಿ,
ಈ ಅವಿಮುಕ್ತ ಕ್ಷೇತ್ರದಲ್ಲಿ ಪಾಪವನ್ನು ಮಾಡುವವನು ಸಾವಿರಾರು ವರ್ಷಗಳವರೆಗೆ ಭೈರವಿ ಯಾತನೆಯನ್ನು ಪಡೆದು ಪಾಪದ ಫಲವನ್ನು ಭೋಗಿಸಿದ ಬಳಿಕವೇ ಮೋಕ್ಷವನ್ನು ಪಡೆಯುವನು. ಶತಕೋಟಿ ಕಲ್ಪಗಳಲ್ಲಿಯೂ ತಾನು ಮಾಡಿದ ಕರ್ಮಗಳ ಕ್ಷಯವಾಗುವುದಿಲ್ಲ. ಜೀವನಿಗೆ ತಾನು ಮಾಡಿದ ಶುಭಾಶುಭ ಕರ್ಮಗಳ ಫಲವನ್ನು ಅವಶ್ಯವಾಗಿ ಭೋಗಿಸಬೇಕಾಗುತ್ತದೆ. ಕೇವಲ ಅಶುಭ ಕರ್ಮವು ನರಕವನ್ನು ಕೊಡುವುದು, ಕೇವಲ ಶುಭ ಕರ್ಮವು ಸ್ವರ್ಗವನ್ನು ದೊರಕಿಸಿಕೊಡುವುದು. ಶುಭ ಮತ್ತು ಅಶುಭ ಎರಡೂ ಕರ್ಮಗಳಿಂದ ಮನುಷ್ಯ ಯೋನಿಯ ಪ್ರಾಪ್ತಿ ಎಂದು ಹೇಳಲಾಗಿದೆ. ಅಶುಭ ಕರ್ಮವು ಕಡಿಮೆ ಮತ್ತು ಶುಭ ಕರ್ಮವು ಹೆಚ್ಚು ಇದ್ದಾಗ ಉತ್ತಮ ಜನ್ಮವು ಪ್ರಾಪ್ತವಾಗುತ್ತದೆ. ಶುಭ ಕರ್ಮವು ಕಮ್ಮಿ ಹಾಗೂ ಅಶುಭ ಕರ್ಮವು ಹೆಚ್ಚಾದಾಗ ಅಧಮ ಜನ್ಮದ ಪ್ರಾಪ್ತಿಯಾಗುತ್ತದೆ. ಪಾರ್ವತಿಯೇ, ಶುಭ ಮತ್ತು ಅಶುಭ ಎರಡೂ ಕರ್ಮಗಳ ಕ್ಷಯವಾದಾಗ ಜೀವಿಗೆ ನಿಜವಾದ ಮೋಕ್ಷ ಪ್ರಾಪ್ತವಾಗುತ್ತದೆ. ಯಾರಾದರೂ ಹಿಂದಿನ ಜನ್ಮದಲ್ಲಿ ಆದರದಿಂದ ಕಾಶಿಯನ್ನು ದರ್ಶಿಸಿದ್ದರೆ ಅವನಿಗೆ ಕಾಶಿಗೆ ತಲುಪಿ ಮೃತ್ಯುವಿನ ಪ್ರಾಪ್ತಿಯಾಗುತ್ತದೆ. ಕಾಶಿಗೆ ಹೋಗಿ ಗಂಗಾ ಸ್ನಾನ ಮಾಡುವವನ ಕ್ರಿಯಾಮಾಣ ಮತ್ತು ಸಂಚಿತ ಕರ್ಮಗಳು ನಾಶವಾಗಿ ಹೋಗುತ್ತವೆ. ಆದರೆ ಪ್ರಾರಬ್ಧ ಕರ್ಮವು ಭೋಗಿಸದೆ ನಾಶವಾಗುವುದಿಲ್ಲ, ಇದು ನಿಶ್ಚಯವಾದುದು. ಕಾಶಿಯಲ್ಲಿ ಮುಕ್ತಿಯಾದವನ ಪ್ರಾರಬ್ಧ ಕರ್ಮವು ಕ್ಷಯವಾಗಿ ಹೋಗುತ್ತದೆ. ಪ್ರಿಯೆ, ಒಬ್ಬ ಬ್ರಾಹ್ಮಣನಿಗಾದರೂ ಕಾಶಿವಾಸವನ್ನು ಏರ್ಪಡಿಸಿದವನಿಗೆ ಸ್ವಯಂ ಕಾಶಿವಾಸದ ಅವಕಾಶ ದೊರೆತು ಮೋಕ್ಷ ಲಾಭವು ದೊರೆಯುವುದು. ಸೂತ ಪುರಾಣಿಕರು ಹೇಳುತ್ತಾರೆ, ಮುನಿವರ್ಯರೇ, ಹೀಗೆ ಕಾಶಿಯ ಹಾಗೂ ವಿಶ್ವೇಶ್ವರ ಲಿಂಗದ ಪ್ರಸಿದ್ಧ ಮಹಾತ್ಮೆಯನ್ನು ಹೇಳಲಾಯಿತು. ಇದು ಸತ್ಪುರುಷರಿಗೆ ಭೋಗ ಮತ್ತು ಮೋಕ್ಷಗಳನ್ನು ಕರುಣಿಸುವಂತಹುದು. ಇನ್ನು ಮುಂದೆ ನಾನು ತ್ರ್ಯಂಬಕವೆಂಬ ಜ್ಯೋತಿರ್ಲಿಂಗದ ಮಹಾತ್ಮೆಯನ್ನು ಹೇಳುವೆನು. ಅದನ್ನು ಕೇಳಿ ಮನುಷ್ಯನು ತತ್ಕ್ಷಣ ಸಮಸ್ತ ಪಾಪಗಳಿಂದ ಮುಕ್ತನಾಗುವನು. ಇಲ್ಲಿಗೆ ಅಧ್ಯಾಯ 23 ಸಂಪೂರ್ಣವಾಯಿತು.